ಕಾಲ್ ಮಾಡಿ ಫೋನ್ ಮಾಡ್ತೀನಿ ಯಾರಿಗಾರು ಮಾಡೋ ಅಲ್ಲಿ ಸತ್ತಿದೆ ಅವರು ಇವರೆಲ್ಲ ಒಂದು ಕಾಟನ್ ತರಕ್ ಹೋದ ನಾನೇ ತರ್ತೀವಿ ನಮ್ಮನೆ ಡೀಸೆ ಸಿಗ್ತಾ ಇತ್ತು ಏನು ಮಾಡಿಲ್ಲ ಅನ್ಸುತ್ತೆ ಸರ್ ಬಿಟ್ಟಿದ್ರು ಓಡ್ಬಿಡೋರು ಆದ್ರೆ ಅಲ್ಲಿ ಯಾರು ಹಿಡಿದ್ರು ಪುಣ್ಯ ಅದು ನೀವನಾ ಅದು ಒಳ್ಳೆ ಕೆಲಸ ಮಾಡಿದೆ ಮತ್ತೆ ಹಿಡಿದ ಇನ್ನೇನ್ ಮಾಡ್ತಾರೆ ನೋಡಲಿ ಯಾರು ಗಾಡಿ ನಿಲ್ಸಕ್ ಬಂದಿದ್ರೆ ಏನ್ ಕತೆ. ನಮಸ್ಕಾರ ಕೆಕೆ ಫಲ ಹೆಂಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಜಪಾನ್ ಮುಗಿದ ಮೇಲೆ ಸೀದಾ ನಾವೀಗ ಇಲ್ಲೇ ಸಿಗ್ತಾ ಇರೋದು. ಸೊ ವಿಚಾರ ಏನು ಅಂತಂದ್ರೆ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರಂಗೆ ಕಿತ್ತಡಿ ಅಡ್ವೆಂಚರ್ಸ್ ಏನಿದೆಯೋ ಅದರದ್ದು ಫೈನಲ್ ಗ್ರೂಪ್ ಎಲ್ಲ ಫೈನಲ್ ಆಗಿದೆ. ಸೊ ಈಗ ನಮ್ಮ ಪ್ಲ್ಯಾನ್ ಏನು ಅಂತಂದರೆ ಈಗ ಪ್ರಿಪ್ರೇಷನ್ ಇರುತ್ತಲ್ಲ ಗಾಡಿದು ಇದು ಮಾಡ್ಕೊಳ್ಳೋದು, ಸೊ ಸ್ಟಿಕರಿಂಗ್ ಮಾಡಿಸೋದು, ರೆಡಿ ಮಾಡಿಸ್ಕೊಳ್ಳೋದು, ಇದರಲ್ಲಿ ಇವಾಗ ಬ್ಯುಸಿ ಆಗಿದ್ದೀನಿ. 2 ದಿನ ಆಗಿದೆ ಅಷ್ಟೇ ನಾನು ಬಂದು. ನನ್ನ ಜೊತೆಗೇನು ಅಂತಂದರೆ ನಮ್ಮ ಹುಡುಗಂಗೆ ಎಂಗೇಜ್ಮೆಂಟ್ ಆಗಿದೆ. ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ ವಿನಯ್ಗೆ. ವಿನಯ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮತ್ತೆ ನೀನು ಈ ಥರ ಎಲ್ಲ ನಮಗೆ ಸಿಗ್ತೀಯಾ ಸಿಗಲ್ವಾ ಹೇಳೋಕ್ಕಾಗಲ್ಲ. ಎಲ್ಲಿ ಸಿಗ್ತೀಯ? ಮದುವೆ ಆದವ್ರನ್ನ ಎಲ್ಗೂ ನಾವು ಕರೆಯೋಕ್ಕಾಯ್ತದೆ? ಚಾನ್ಸಸ್ಸೇ ಇಲ್ಲ. ಇವಾಗ ಬಂದಿದ್ದೀವಿ ಸ್ಟಿಕ್ಕರ್ ಶಾಪ್ಗೆ. ಏನು ದೊಡ್ಡದಾಗಿ ಹೋಗ್ಬಿಟ್ಟಿದ್ದೀರಾ? ಏನಿಲ್ಲ ಅಷ್ಟೇ ಇದೆ. ಇಲ್ಲ ಇಲ್ಲೆಲ್ಲ ಇತ್ತಲ್ವ, ಐಟಮ್ಸ್ ಎಲ್ಲ ಇತ್ತಲ್ವಾ? ಸ್ಪೇಸ್ ಜಾಸ್ತಿ ಆಯಿತು ಅನಿಸ್ತು ನನಗೆ. ಹೌದಾ? ಹಾಕಿದ್ದೀನಿ. ಇದೆಲ್ಲ ಹಾಕಿದ್ರಲ್ಲ ಚೆನ್ನಾಗಿದೆ. ನೀವು ಯೂಸ್ ಮಾಡಿಸಿದಾಗ ಬಂದಿದ್ದ ಒಳ್ಳೆ ಇಲ್ಲ. ಓಕೆ ಓಕೆ ಇದರಲ್ಲಿ ಒಂದು ಲೈನ್ ಮಾಡಿ ಹಾಕೋಣ. ನಿಮ್ಮದು ಬ್ರ್ಯಾಂಡಿಂಗ್ ಲೋಗೋ ಹಾಕಿ, ಇನ್ಸ್ಟಾಗ್ರಾಮ್ದು ಲ್ಯಾಂಡಿಂಗ್ ಹಾಕಿ. ಸರಿ, ಫಸ್ಟು ಮೆಜರ್ಮೆಂಟ್ ಮುಗಿಸ್ಬಿಡೋಣ, ಕಾಮನ್ ಆಮೇಲೆ ಮಿಕ್ಕಿದ್ದು ನೋಡೋಣ. ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಇದೇ ಚಾಟ್ GPT ಇದೆ ಹಾಕಂಗೆ ಪ್ಲಾನ್ ಆಗಿದೆ ಇವಾಗ. ಬಟ್ ಇದರಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಬೈಕು ಇದು ಎಲ್ಲ ಬಂದಂಗೆ ಆಗುತ್ತೆ, ಚೆನ್ನಾಗಿ ತೋರಿಸ್ದಂಗೆ ಆಗುತ್ತೆ. ನಂಬರ್ ಸಮೇತ ಬಂದೈತಿದ್ದು. ನಾನೇ ಹಾಕಿರೋದು, ನಾನೇ ಕ್ರಿಯೇಟ್ ಮಾಡಿದ್ದಿದ್ದ. ಜಸ್ಟ್ ಗ್ಯಾರೇಜ್ ಹಾಕ್ಬಿಡೋದು. ಅದೇನು ಅಂತಾರಲ್ಲ, ಏನಂತೀರ ಸುಳ್ಳಿನ ಅದಕ್ಕೆ, ಅದೇನು ಅಂತ ನಿಮಗೆ ರೂಟ್ ಹಾಕೋದಕ್ಕೆ ಏನಂತೀರ? ಯಾವುದು? ಮ್ಯಾಪಾ? ನ್ಯಾವಿಗೇಷನಾ? ಇಲ್ಲ, ಸರ್ಕ್ಯೂಟಾ? ಸರ್ಕ್ಯೂಟ್ ತೋರಿಸೋದು. ಏನೊಂದು 5 ಪ್ಲೇಸ್ ಬರುತ್ತಷ್ಟೇ. 5 ಪ್ಲೇಸ್ ಹಾಕಿದ್ರೆ ಮುಗಿಯುತ್ತೆ. ಕರೆಕ್ಟ್ ಅಲ್ವಾ? ಈಗದು ಪ್ಲಾನು ನಿಮ್ಮ ಹತ್ರ ಕೊಟ್ಬಿಟ್ಟು ಹೊಟ್ಟೋದ್ರೆ ಮುಗಿದಾಯ್ತು. ನೀವು ಮಾಡಿರ್ತೀರ, ನಾಳೆ ನಾನು ಡೈರೆಕ್ಟಾಗಿ ಬಂದು ಹಾಕ್ಸ್ಕೋಬೋದು. ಹೆಂಗಿದ್ರು ಗಾಡಿ ನಾಳೆ ಇಲ್ಲೇ ಇರುತ್ತೆ, ಇಲ್ಲಿಂದ 10 ನಿಮಿಷ ದೂರದಲ್ಲಿ. ಹೌದಾ? ಈ GT ಕಾರ್ ಅಸೆಸರೀಸ್ ಹೆಂಗ ನೋಡು, 4 ಲಕ್ಷ ಖರ್ಚಾಯ್ತು 27 ದಿನಕ್ಕೆ. ಆಲ್ಮೋಸ್ಟ್ ಸ್ಟಿಕರಿಂಗ್ ಕೆಲಸ ಮುಗಿದಿದೆ. ಆ್ಯಕ್ಚುಲಿ ನಾನು ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದೆ, ಬಟ್ ಇವಾಗ ಅದೆಲ್ಲ ಕ್ಯಾನ್ಸಲ್ ಆಗಿ ಪುಟಾಣಿಯಾಗಿ ಮುಗಿದಿದೆ. ಸೊ ಇನ್ನೂ ಒಂದಷ್ಟು ನಮ್ಮ ಕಾಳನ್ನ ಹತ್ರ ಏನೇನೋ ಮಾಡ್ಸೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ಆ ಅಸೆಸರೀಸ್ ಎಲ್ಲ ಇಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಸೊ GT ಕಾರ್ ಅಸೆಸರೀಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಏನೇನು ಮಾಡಿಸ್ತೀನಿ ಅನ್ನೋದನ್ನ ಹೇಳ್ತೀನಿ ನಿಮಗೆ. ನೋಡಿ, ಇವಾಗ ನಾನು GT ಕಾರ್ ಅಸೆಸರೀಸ್ಗೆ ಬಂದಿದ್ದೀನಿ. ಸೊ ಆ ಒಳಗಡೆ ಫಿಲಮ್ ಇತ್ತು ಮತ್ತು ಕಾಳ ಅನ್ನೋದೇನು ಸ್ಟಿಕ್ಕರ್ ಇದೆಯೋ ಅವೆರಡು ಕೂಡ ರಿಮೂವ್ ಆಗ್ತಾ ಇದೆ. ಎಸ್, ಸೊ ಸನ್ ಫಿಲಮ್ನ ಫುಲ್ ತೆಗಿತಾ ಇದ್ದೀವಿ. ಬಟ್ ಅದೇನು ಸ್ಕ್ರ್ಯಾಚ್ ಏನಾಗಲ್ವಾ? ಒಂದು ಕೆಲಸ ಮಾಡಿ, ಅದನ್ನು ತೆಗೆದ್ಬಿಡಿ, ನಂಗೆ ಅದು ಬೇಡ. GT ಬೈಕ್ ಆ್ಯಂಡ್ ಕಾರ್ ಅಸೆಸರೀಸ್ಗೆ. ಸೊ ಏನು ಮಾಡಿಸ್ತಾ ಇದ್ದೀನಿ ಅಂತಂದರೆ, ಈ ಸಲ ಈ ಟೈರ್ ಒಂದಿದೆಯಲ್ಲ, ಇದಕ್ಕೆ ಕಲರು ಬ್ಲ್ಯಾಕ್ ಕಲರು ಫುಲ್ ಶೈನಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ತಲೆಯಲ್ಲಿ ಏನಿರೋದು ಅಂತಂದರೆ ಫುಲ್ ಬ್ಲ್ಯಾಕ್ ಇಶ್ ಥೀಮಿಗೆ ಬರಬೇಕು ಕಾಳ ಅನ್ನೋದೊಂದನ್ನೇ ಈ ಸಲ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಆಯಿತಾ? ಸೊ ನೋಡೋಣ, ಒಂದೊಂದು ಐಟಮ್ಸನ್ನು ನಾನು ನಿಮಗೆ ಇದರಲ್ಲಿ ಹಾಕ್ತಾ ಇದ್ದಂಗೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಔಟ್ಸೈಡ್ ಶೇಪ್ ಬರುತ್ತೆ ಇದು. ಹಾಂ ಶೇಪ್ ಮಾಡ್ಕೊಂಡು ಮಾಡ್ಕೊಂಡು ಬರ್ಕಡೆ. ಇವಾಗ ನಡೀತಾ ಇದೆ. ನಮ್ಮ ವಸೀಮು ಕೂಡ ಬಂದಾಯ್ತು ಆಲ್ರೆಡಿ. ಮೇನ್ ಏನು ಅಂತಂದ್ರೆ, ನಾನು ಮಾಡಿದ ತಪ್ಪು, ಸುಮ್ಮನೆ ಸಿಕ್ಕಾಪಟ್ಟೆ ಐಟಮ್ಸ್ಗಳನ್ನ ಇಲ್ಲಿ ಹಾಕ್ಬಿಟ್ಟಿದ್ದೆ. 20% ಗರ್ವಾರೆದು ಸನ್ ಫಿಲಮ್ ಆಗಿದೆ. ಇದ್ಯಾದ ಕೆಲಸಗಳು ಏನೇನು ಮಾಡಬೇಕು ಅವನ್ನೆಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಪೇಂಟಿಂಗ್ ವರ್ಕ್ ಹೋಗ್ತಾ ಇದ್ದೀವಿ. ಸೊ ಪೇಂಟಿಂಗು ಇನ್ನು ಎಷ್ಟೊತ್ತು ಹಿಡಿಯುತ್ತೆ? ಒಂದು 2-3 ಅವರ್ಸ್ ಇರುತ್ತೆ. 2-3 ಅವರ್ಸ್. ಇದು ನೋಡಿ ಜಾಗ ಹೆಂಗಿದೆ ಅಂತ. ಯಾವುದೋ ಗುಹೆ ಒಳಗಡೆ ಬಂದಂಗೆ ಫೀಲ್ ಆಗ್ತಾ ಇದೆ. ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ, ಕರೆಕ್ಟಾ? ಫುಲ್ ಅಲ್ಯೂಮಿನಿಯಮು, ಕಲರ್ಲೆಸ್ ಆಗಿದೆ. ಸೊ ಇದು ಫುಲ್ ಕಲರು ಬ್ಲ್ಯಾಕ್ ಆದಾಗ ಹೆಂಗಾಗುತ್ತೆ ಅನ್ನೋದನ್ನ ನೋಡೋಣ. 3 ಅವರ್ ಆಗುತ್ತೆ. ಅದು ಡ್ರೈ ಆಗೋಕ್ಕೆ ಎಲ್ಲ ಸೇರಿ ಅಷ್ಟೇ
ಓಕೆ, ಸೊ ಈ ಜಾಗದಲ್ಲಿ ಮಾಡ್ತಾರೆ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಈಗ ಜೆ.ಸಿ. ರೋಡ್ನ ಒಳಗಡೆ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದೀವಿ. ರೀಸನ್ ಏನು ಅಂತಂದ್ರೆ ಒಂದಷ್ಟು ಐಟಮ್ಸ್ಗಳು ಸಿಗ್ತಾ ಇಲ್ಲ ತಿಂಡಿದು, ಸೊ ಅದಕ್ಕೆ ಗೋಡನ್ನೇ ನೋಡ್ಬಿಡೋಣ ಅಂತ. ಏನ್ ಸಂಬಂಧ ಬ್ರೋ? ಫುಲ್ ಗೋಡನ್ನೇ ಕಿತ್ ಬಿಸಾಕ್ಬಿಡೋಣ. ನೋಡಿಲ್ಲ ಒಂದು ಗಣಪತಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನ ಸಖತ್ತಾಗಿದೆ, ವಿಶಾಲವಾಗಿ. ಹಾರ್ದು ಇವಾಗ ಹೋಗಿದ್ರಲ್ವಾ, ಹಾರ್ದು ಎಷ್ಟು ಜಡ್ ಇದೆ ಅವನ ಹತ್ರ. ಬಟ್ ಯಾರು ಕೇಳೋದು ಜಿಮ್ನಿ ಅಂದಿದ ತಕ್ಷಣ ಅಂತಾರಲ್ಲ. ಅದೇ ಅದೇ ಕಸ್ಟಮರ್ ಜಾಸ್ತಿ ಇಲ್ಲ, ಹಂಗಾಗಿ ಇವೆಲ್ಲ ಬೈಕ್ ಓಡಿಸೋದು ತಮಾಷೆನೇ ಅಲ್ಲ ಮಾತ್ರ. ನಾನೀಗ ಸಡನ್ ಆಗಿ ಒಂದು ತಿಂಗಳಿಂದ ಇವಾಗ ಜಪಾನಲ್ಲಿ ಇಟ್ಬಿಟ್ಟು ಬಂದು ಇಲ್ಲಿ ಈ ತರ ಓಡಿಸ್ತಾರ ನೋಡೋದು ನನಗೆ ಭಯ ಐತೆ. ಎಲ್ಲ ಇವಾಗ ಬಿಚ್ಚಿ ನೀಟಾಗಿ ವಾಶ್ ಮಾಡಿದ್ರೆ ಅನ್ಸುತ್ತಲ್ಲ. ಎಲ್ಲ ವಾಶ್ ಮಾಡಿ ಡೆಲ್ ಮಾಡಿರೋದು ಇದು. ಓಕೆ, ನೋಡಿ ಯಾವುದು ಆಕ್ಚುಲಿ ಮಾಡಿಸ್ಬೋದು. ಮಾಡ್ಸೋಣ ಏನಿ ಕ್ಯಾಲಿಬರ್ ರೆಡ್ ಮಾಡ್ಬಿಡೋಣ. ಸಗದ ಕಾಣಿಸಕ್ ಶುರು ಆಗುತ್ತೆ ಅವಾಗ. ಡಿಸಿಷನ್ ಕರೆಕ್ಟ್ ಆಯ್ತು ನಾನು ತಗೊಂಡಿದ್ದೀಗ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲ, ಈ ರೆಡ್ ಎಲ್ಲ ತೆಗೆದು ಬಿಡ್ತೀನಿ ಇವಾಗ. ಹೇಳಿದ್ನಲ್ಲ ನನಗೆ ಅದು ಬೇಡ. ಅದು ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಟೈರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಮಾಡಾದ್ಮೇಲೆ ನೋಡಿ ಟೇಪ್ ಹಾಕ್ತಾ ಇದಾರೆ ನೀಟಾಗಿ. ಸೊ ಒಂದ್ಸಲ ಈ ತರ ಟೇಪ್ ಹಾಕ್ಬಿಟ್ಟು ಮೇ ಬಿ ಇದನ್ನೆಲ್ಲ ಕವರ್ ಮಾಡ್ತಾರೆ ಅನ್ಸುತ್ತೆ. ಅರ್ಥ ಆಯ್ತು. ಸೊ ಅವಾಗ ಏನ್ ಮಾಡ್ತಾರೆ, ನೀಟಾಗಿ ಎಲ್ಲ ಬ್ಲಾಕ್ ಕಲರ್ದು ಟೈರ್ ಇರೋದ್ರಿಂದ ಸೊ ಟೇಪ್ ಹೊಡೆದು ಆ ಒಳಗಡೆ ರೀಸನ್ಗೆ ಪೇಂಟ್ ಹೊಡೆದು ಬಿಡ್ತಾರೆ. ಹೆಂಗ್ ಬರುತ್ತೆ ಅಂತ ನನ್ಗೂ ಗೊತ್ತಿಲ್ಲ, ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಹಿಂಗೆ ಅಲ್ವಾ ನೀನ್ ಹೇಳಿದ್ದು? ಇದೇ ತರ ಮಾಡಕ್ತಾನೆ ಹೇಳಿದ್ದು. ಅದ್ ಹಂಗೆ ಇರ್ಬೇಕಾ? ಮತ್ ವಾಪಸ್ ನಾನು ಹಾಕ್ಬೇಕು ಅಂದ್ರೆ ಅದ್ರ ಮೇಲೆ ಮತ್ತೆ ಓಕೆ. ಚೆನ್ನಾಗಿದೆ ಅಲ್ಲ? ಈಗ ಈ ಪೋರ್ಷನ್ಗೂ ಕೂಡ ನಾವು ರೆಡ್ ಹೊಡಿಸ್ತಾ ಇದೀವಿ ಆಯ್ತಾ. ರೆಡ್ ಪೈಂಟ್ ಹೊಡಿಸ್ತಾ ಇದೀವಿ. ಸೊ ಅದಕ್ಕೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದಾರೆ. ಆಕ್ಚುಲಿ ಇದು 2ನೇ ದಿನ. ಸೊ ನಾನು ಹೋಗಿ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ. ಸೊ ಯಾಕಂತಂದ್ರೆ ಅದು ಪೇಂಟ್ ಏನಾಗ್ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಡ್ರೈ ಆಗ್ಬೇಕಾಗಿತ್ತು. ನಾನು ಪೇಂಟ್ ಆಗಿದ ತಕ್ಷಣ ತಗೊಂಡ್ರೆ ಅದಕ್ಕೆ ಚೆನ್ನಾಗಿರಲ್ಲ. ನನಗೀಗ ಕ್ಯೂರಿಯಾಸಿಟಿ ಇದೆ, ಆಫ್ಟರ್ ಪೇಂಟಿಂಗ್ ಹೆಂಗ್ ಆಗಿರ್ಬೋದು ಅಂತ. ಮತ್ತೆ ಇವಾಗ ಈಟಿಂಗ್ ಕಾರ್ ಮತ್ತು ಬೈಕ್ ಗೆ ಬಂದಿದ್ದೀನಿ. ಕ್ಷೇತ್ರ ಯುಗ ಕಳೆದು ಕಲಿಯುಗ ಆಗಿ ಅದಾದ್ಮೇಲೆ ಬಂದಿದೆ. ಇವಾಗ ನಾನ್ ಬಂದಿದ್ದೆ ಎಷ್ಟೊತ್ತಿಗೆ? 3:30 ಬಂದೆ. ಈಗ 5 ಗಂಟೆಗೆ ಗಾಡಿ ಬಂದಿದೆ. ಬಟ್ ಖುಷಿ ಏನ್ ಗೊತ್ತಾ, ಚೆನ್ನಾಗಾಗಿದೆ ಅಲ್ಲ? ಸಕ್ಕದಾಗಿದೆ ಲುಕ್. ಅಲ್ಲಿ ನೋಡಿ ಒಳಗಡೆ ರೆಡ್ ಮಾಡಿಸಿದ್ದು ನೆನ್ನೆ, ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ಆಕ್ಚುಲಿ ಫುಲ್ ಗ್ಲಾಸಿನೇ ಆಯ್ತು ಇದು, ಫುಲ್ ಗ್ಲಾಸಿನೇ ಆಯ್ತು. ಬಟ್ ಸಕ್ಕದಾಗಿದೆ ಮಾತ್ರ. ಪ್ರಾಬ್ಲಮ್ ಇಲ್ಲಿಂದ ನೋಡಕ್ಕೆ ಇನ್ನೂ ಸೆಕ್ಸಿಯಾಗಿ ಕಾಣಿಸ್ತಾ ಇದೆ ಗಾಡಿ. ಇವು ಕಾಳ ಹೆಂಗೆ ಅಂತಂದ್ರೆ, ಕಲರ್ ಅಂತಂದ್ರೆ ಕಪ್ಪು ಅಲ್ವಾ? ಸೊ ಆ ಕಪ್ಪು ಹೆಂಗಿರ್ಬೇಕೋ ಆ ತರ ಅನಿಸ್ತಾ ಇದೆ ನನಗೆ. ಡಿಫ್ರೆಂಟ್ ಅನಿಸ್ತಾ ಇದೆ ಈ ಲುಕ್. ನೋಡಿ ಏನ್ ಸಖತ್ತಾಗಿ ಮಾಡಿದ್ದಾರೆ. ಗ್ಲಾಸಿನೇ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ನಾನು ಸೆಮಿ ಗ್ಲಾಸ್ ಹೇಳಿದ್ದೆ, ಇದು ಸೆಮಿ ಗ್ಲಾಸಿ ಅಲ್ಲ. ಆಕ್ಚುಲಿ ಇದು ಫುಲ್ ಗ್ಲಾಸಿನೇ ಆಗೋಗಿದೆ. ಬಟ್ ಸಮೂ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ. ಹಿಂಗೆ ಇತ್ತು ಅಂತಂದ್ರೆ ಚೈನಾ ಫುಲ್ ಹೊಡಿಯಕ್ ಮಜಾ ಇರುತ್ತೆ ಮಾತ್ರ ಇದು. ಲಿಟ್ರಲಿ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ನನ್ ತಲೆನಲ್ಲಿ ಇದ್ದಿದ್ದು ಹಿಂಗೇನೆ. ಕಾಳ ಅಂತಂದ್ರೆ ಇದು ಈ ತರ ಇರಬೇಕು ಅನ್ನೋದಿತ್ತು ತಲೆನಲ್ಲಿ. ಸೇಮ್ ಡಿಟ್ಟೋ ಅದೇ ತರನೇ ಮಾಡ್ಕೊಟ್ಟಿದ್ದಾರೆ, ಒಂದು ಚೂರು ಹೆಚ್ಚು ಕಡಿಮೆ ಇಲ್ಲ. ಸೊ ನಾನು ಹೆಂಗ್ ಹೇಳಿದ್ನೋ ಆ ತರನೇ ಪೇಂಟಿಂಗ್ ಆಗಿದೆ. ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಈ ಪೇಂಟಿಂಗಿಗೆ ಒಂದು 15,000 ರೂಪಾಯಿ ದುಡ್ಡು ಆಗ್ತಾ ಇದೆ. ಬಟ್ ಬೇರೆ ಕಡೆ ಇನ್ನೂ ಜಾಸ್ತಿ ಆದ್ರೂ ಅಡ್ಜಸ್ಟ್ ಅಲ್ವಾ, ನಡೆಯುತ್ತೆ. ಸೊ ನೋಡಿ, ಅದೊಂದು ಸಣ್ಣ ಪುಟಾಣಿ ಮಿರರ್ ಒಂದು ಹಾಕ್ಸ್ಕೊತಾ ಇದೀನಿ. ಏನಕ್ಕೆ ಅಂತಂದ್ರೆ ನಾವು ಹೋಗೋ ವೆದರ್ ಕಂಡೀಷನ್ ಆ ಥರ ಇರುತ್ತೆ. ಸೊ ನಮಗೆಲ್ಲ ವೆದರ್ ಕಂಡೀಷನಲ್ಲೂ ಕ್ಲೀನಾಗಿ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನೊಂದು, ಮತ್ತು ವೈಪರು ಕೂಡ ಚೇಂಜ್ ಮಾಡಿಸ್ಕೊತಾ ಇದ್ದೀನಿ. ಸೊ ಯೂಶ್ವಲಿ ವೈಪರ್ನ ಅವಾಗ ಚೇಂಜ್ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಸ್ಕ್ರ್ಯಾಚಸ್ ಆಗುತ್ತೆ, ಅದ್ರದ್ದು ಆಯ್ಸ್ ಜಾಸ್ತಿ ದಿನ ಉಳಿಯಲ್ಲ. ಸೊ ನನಗನ್ಸೋ ಪ್ರಕಾರ ಒಂದೊಂದು ವರ್ಷಕ್ಕೆ ಒಂದೊಂದು ಚೇಂಜ್ ಮಾಡ್ಕೊಂಡ್ರು ಒಳ್ಳೇದೇನೆ. ಸೊ ಏನು ತೊಂದರೆ ಇಲ್ಲ, ಓಕೆನಾ? ಸೊ ಇದೊಂದು ಸಣ್ಣದೊಂದು ಮಿರರ್ ಹಾಕ್ಸ್ಕೊತಾ ಇದ್ದೀನಿ. ಲೆಟ್ಸ್ ಸಿ, 3M ಟೇಪ್ ಹಾಕೊಂಡು. ಯಾ, ಕರೆಕ್ಟ್. ಸಾಕು, ಪರ್ಫೆಕ್ಟ್. ವಸೀಮ್, ವಂಡರ್ಫುಲ್ ಜಾಬ್, ಥ್ಯಾಂಕ್ ಯು. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ. ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ವರ್ಕ್ ಅಚೀವ್ ಆಗಿದೆ. ನನಗೆ ಭಯ ಇತ್ತು ಆಕ್ಚುಲಿ, ಯಾವ ಥರ ಹೋಗುತ್ತೋ ಅಂತ.
100% ನನ್ಗೆ ಇತ್ತ ಫೈನಲಿ ನಾನು ಬಂದವನ ಅದು ರೆಡ್ ಬಾರ್ಡರ್ ತೆಗ್ಬಿಟ್ಟಿದ್ದು ಅಲ್ಲಿ ಕುತ್ಕೊಂಡು ಬಟ್ ತೆಗ್ಬಿಟ್ಟು ಕಲ್ಸ್ಬಿಟ್ಟಿದ್ದು. ಎಸ್ ಆಕ್ಚುಲಿ ನಾನು ರೆಡ್ ಸ್ಟಿಕ್ಕರ್ ಹಾಕ್ಸಿದೆ ಟೈರ್ಗೆ, ಜಸ್ಟ್ ರೆಡ್ ಮಾತ್ರ ಕಾಣಿಸ್ಲಿ ಅಂತ. ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತು ಅಂತಂದ್ರೆ ಈ ಲುಕ್ ಏನಿದೆಯೋ ಇದು ರಗಡ್ ಫೀಲ್ ಆಗ್ತಾ ಇದೆ. ಆಮೇಲೆ ಇನ್ನ ಒಂದು ನಾವು ಇದು ಇವಾಗ ಫೀಲ್ ಆಗೋದಕ್ಕಿಂತ ಸೊ ಗಾಡಿ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಇನ್ನ ಸಖತ್ ಫೀಲ್ ಆಗುತ್ತೆ. ಸೊ ಇದು ಹೆಂಗೆ ಅಂತಂದ್ರೆ ಅದು ಹಿಂಗ್ ಟರ್ನ್ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಇರಿ ವರ್ಕ್ ತೋರ್ಸೋಣ. ಇಲ್ಲಿ ನೋಡಿ, ಇಲ್ಲಿ ಏನ್ ಚೆನ್ನಾಗಿ ಮಾಡಿದ್ದಾರೆ ವರ್ಕ್, ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಆ ರೆಡ್ ಕಲರ್ ಹೆಂಗೆ ಅಂತಂದ್ರೆ ಫುಲ್ ಬ್ಲಡ್ ಕಲರ್ ಅದು. ನೋಡಿ ಇದ್ರ ಮಧ್ಯದಲ್ಲಿ ನಾನು ಜಪಾನ್ ಇಂದ ಇದೊಂದು ಗೊಂಬೆ ತಗೊಂಡ್ಬಂದಿದ್ದೆ. ಸೊ ಈ ಗೊಂಬೆ ಏನು ಅಂತಂದ್ರೆ ಜಪಾನ್ ಅಲ್ಲಿ ಟೋಕಿಯೋ ಸಿಟಿನಲ್ಲಿ ಒಂದು ರಾಜನಿಗೆ ಅಂದ್ರೆ ಸಮರಾಯಿಗೆ ಏನಾಗುತ್ತೆ, ಈ ಬೆಕ್ಕು ದೇವಸ್ಥಾನದ ಮುಂದೆ ಒಳಗಡೆ ಇರುತ್ತೆ. ಸೊ ಅವಾಗ ಅಲ್ಲಿಂದ ಕರಿಯುತ್ತೆ ಮರದಲ್ಲಿ ಕೂತಿರೋ ರಾಜನ್ನ, ಬಾ ಬಾ ಒಳಗಡೆ ಅಂತ. ಏನ್ ಡಿಫ್ರೆಂಟ್ ಆಗಿ ಕರಿಯುತ್ತಲ್ಲ ಇದು ಅಂತಂದ್ಬಿಟ್ಟು ಅವ್ನು ಎದ್ದು ಬರಕ್ಕೂ ಮರಕ್ಕೆ ಸಿಡ್ಲು ಹೊಡೆದು ಆ ಮರ ಫುಲ್ ಭಸ್ಮ ಆಗುತ್ತೆ. ಅವಾಗಿಂದ ಈ ಒಂದು ಬೆಕ್ಕನ್ನ ಜಸ್ಟ್ ಬೆಕ್ಕಲ್ಲ, ಇದು ದೇವ್ರು ಅಂತ ಕನ್ಸಿಡರ್ ಮಾಡಿ ಇದನ್ನ ಪೂಜೆ ಮಾಡ್ತಾರೆ. ಸೊ ನಾನು ಕೂಡ ಅಲ್ಲಿ ಹೋಗಿದ್ದೆ. ಅಲ್ಲಿ ಸೆಟಗಾಯ ಲೈನ್ ಅಂತ ನೀವು ಒಂದು ಟ್ರೈನ್ ನ ಹಿಡ್ಕೊಂಡು ಹೋದ್ರೆ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು. ಅದು ಗೊನ್ಜಿ ಟೆಂಪಲ್ ಅಂತ ಒಂದು ಬರುತ್ತೆ. ನಾನು ಅದ್ರದ್ದು ಲೊಕೇಶನ್ ನ ಪಿನ್ ಮಾಡಿರ್ತೀನಿ. ನೀವು ಇನ್ ಕೇಸ್ ಏನಾದ್ರು ಜಪಾನ್ಗೆ ಹೋದ್ರೆ ಟೋಕಿಯೋಗೆ ಹೋಗಿ ಈ ದೇವಸ್ಥಾನನ ಮಿಸ್ ಮಾಡದೆ ನೋಡಿ. ಯಾಕೆ ಗೊತ್ತಾ, ಇಡೀ ಊರು ಫುಲ್ಲು ಬರೀ ಬೆಕ್ಕಂದೇ ಇರುತ್ತೆ. ಇದೇ ಒಂಥರ ದೇವ್ರು ಗಾಡು ಅಲ್ಲಿ. ಸೊ ಈ ಏನ್ ಇದು ಇಲ್ಲಿ ಕರಿತಾ ಇದೆಯಲ್ಲ ನಮ್ಮನ್ನ, ಒಂದು ಪಾಸಿಟಿವ್ ಎನರ್ಜಿ, ಬಾ 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 ಅಂತ, ಅಂದ್ರೆ ಬಿಸ್ನೆಸ್ ಅಲ್ಲಿ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶಕ್ಕೆ ಈ ಅದೃಷ್ಟದ ಬೆಕ್ಕನ್ನ ನಮ್ಮ ಕಾಳನ್ಗೆ ಇನ್ಸ್ಟಾಲ್ ಮಾಡೋಣ. ಫುಲ್ ಇದಾಗ ಹಾಕ್ಬಿಟ್ಬಿಡಿ. ಇರಿ ನಾನು ಲೊಕೇಶನ್ ಹೇಳ್ತೀನಿ. ಪರ್ಫೆಕ್ಟ್. ಇನ್ನೂ ಒಂಚೂರು ಈ ಕಡೆ ಮಾಡಿದ್ರು ಓಕೆ. ಎಸ್ ವಶೀಮ್, ಈಗ ಇನ್ ಕೇಸ್ ಬೇರೆಯವರು ಇದೇ ತರ ವರ್ಕ್ ನ ಮಾಡಿಸ್ಕೋಬೇಕು ಅಂತಂದ್ರೆ ಎಷ್ಟಾಗುತ್ತೆ ಅಂಡ್ ಯಾವ ಟೈಮಿಗೆ ಬರಬೇಕು, ಎಷ್ಟು ದಿನ ಓಪನ್ ಇಡ್ತೀರಾ? ಸರ್ ಇದು ಮಿನಿಮಮ್ ಅಂದ್ರೂ ಕಿರಣ್ ಬೈ ಒಂದ್ ದಿವಸ ಬೇಕೇ ಬೇಕು. ವೀಲ್ ಬಿಚ್ಚಿ ಮಾಡಕ್ಕೆ ಒಂದ್ ದಿವಸ ಬೇಕೇ ಬೇಕು. ಸೊ ಅಂದ್ರೆ ಅಪ್ರಾಕ್ಸಿಮೇಟ್ 2 ದಿನ ತಂದು ಗಾಡಿ ಬಿಡ್ಬೇಕು. 2 ದಿನ ಗಾಡಿ ಬಿಡ್ಬೇಕು. ಒಳಗಡೆನೆ ಗಾಡಿ ನಿಲ್ಸಿ ಅವ್ರ ಮುಂದೆನೆ ಕೆಲಸ ಮಾಡಿ. ಓಕೆ. ಏನ್ ನಾವ್ ತಗೊಂಡೋಗಿ ಮಾಡ್ಕೊಂಡ್ ಬರಲ್ಲ, ಅವ್ರ ಮುಂದೆನೆ ನಿಲ್ಸಿ ಮಾಡ್ಕೊಡ್ತೀವಿ ಕೆಲಸ. ಓಕೆ. ಯಾವ್ದೋ ಇರ್ಲಿ ಕೆಲಸ ಅವ್ರ ಮುಂದೆನೆ ಕೆಲಸ ಮಾಡ್ತೀವಿ. BPF ಇಲ್ಲಿ, ಆಕ್ಸೆಸ್ ಸರ್ವಿಸ್ ಇಲ್ಲಿ, ಏನೋ ಇರ್ಲಿ, ಸನ್ಫ್ಲಿಮೋ ಇರ್ಲಿ, ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀವಿ. ಮುಂದೆನೆ ನಿಲ್ಸಿ ಕೆಲಸ ಮಾಡಿ. ಓಕೆ. ಎಷ್ಟು ಆಗುತ್ತೆ ಈ ವರ್ಕ್ಗೆ ಎಸ್ಪೆಷಲಿ? ಯಾಕಂದ್ರೆ ನನಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ವರ್ಕು. ಮೇ ಬಿ ನನಗೆ ಗೊತ್ತಿಲ್ಲ, ಇನ್ನ ಜಿಮ್ನಿ ಇರೋರೋ ತಾರ್ ಇರೋರೋ ಮೇ ಬಿ ಈ ತರ ಮಾಡಿಸ್ಕೋಬೇಕು ಅಂತ ಅನ್ಕೋತಾರೆ. ಯಾಕಂದ್ರೆ ಕಾಳ ಅದೊಂದು ಬ್ಲಾಕ್ ಕಲರ್ ಇಟ್ಕೊಂಡಿರೋರ್ಗೆ ಆ ಬ್ಲಾಕ್ ಇಷ್ಟ ಆಗತ್ತಲ್ಲ. ಸೊ ಅಂತವ್ರಿಗೆ ಹೇಳೋದಾದ್ರೆ ಎಷ್ಟು ಹೇಳ್ತೀರಾ? ನಿಮ್ಗೆ ಬೇರೆ ಕ್ಯಾಲಿಬರ್ ಪೈಂಟ್ ಮಾಡ್ಸಕ್ಕೆ ನಿಮ್ಗೆ 3000 ತಗೊಳ್ತಾರೆ. ಯಾವ್ದು ಒಳಗಡೆ? ಒಳಗಡೆ ಸ್ಪ್ರೇ ಪೈಂಟ್ ಅಲ್ಲಿ ಮಾಡ್ತಾರೆ. ನಾವು ಸ್ಪ್ರೇ ಪೈಂಟ್ ಯೂಸ್ ಮಾಡಲ್ಲ. ಓಕೆ. ಲಾಕರ್ ಎಲ್ಲ ಯೂಸ್ ಮಾಡಿದೀವಿ. ಗನ್ನಲ್ಲಿನೇ ಹೊಡಿಯೋದು ನಾವು. ಮಿನಿಮಮ್ ಅಂದ್ರೂ ತಗೊಳ್ಳೋವರು ನಾವು ತಗೊಳ್ಳೋದು ಇದಕ್ಕೆ 10,000 ಇಂದ 15,000. ಅಂದ್ರೆ ಡಿಪೆಂಡ್ಸ್ ಅಪಾನ್ ವೆಹಿಕಲ್ ಮ್ಯಾಗ್ ವೀಲ್ ಮೇಲೆ, ಡಿಸೈನ್ ಮೇಲೆ ಹೋಗುತ್ತೆ. ಇವಾಗ ಸತೀಶ್ ಪ್ರೋ ತೋರಿಸ್ತಾ ಇದೀನಿ ಹೆಂಗಿದೆ ಅಂತ. ಹಂಗೆ ಹೇಳ್ತಾರೆ ಅವರು, ನಾನು ಯಾಕೆ ಬ್ಲಾಕ್ ಆಗಿರ್ಲಿ ಅಂತ ಕೇಳ್ತಾ ಇದ್ದೆ ಅಂತ. ಹೆಂಗಿದೆ? ಕರೆಕ್ಟ್ ಅಲ್ವಾ? ಈಗ ನಾನು ಏನಕ್ಕೆ ಅದನ್ನ ಕೇಳಬೇಕು ಅಂತ ಹೇಳ್ತಿದ್ದೆ ಹೇಳಿ. ಪ್ಲೈನ್ ಆಗಿ ಫುಲ್ ಬ್ಲಾಕ್ ಕಾಳ ಅಂದ್ರೆ ಕಾಳ ಕಪ್ಪಗೆ ಇದ್ಬಿಡ್ಲಿ ಅಂತ. ಕರೆಕ್ಟ್ ಅಲ್ಲ? ಕ್ವಾಲಿಟಿ ನೋಡಿ ನಿಮ್ಗೆ ಏನ್ ಅನಿಸ್ತು ಅದನ್ನ ಹೇಳಿ. ಸೆಮಿ ಗ್ಲಾಸ್ ಮಾಡು ಅಂತ ಕೇಳ್ದೆ ಆಕ್ಚುಲಿ, ಬಟ್ ಫುಲ್ ಗ್ಲಾಸಿನೇ ಮಾಡ್ಬಿಟ್ಟವ್ರೆ. ಅದು ಶೈನಿ ನೋಡಿ ಹೆಂಗಾಗುತ್ತೆ ಲೈಟ್ಗೆ. ಒಂದಿನದಲ್ಲಿ ಮುಗಿಸು ಕೊಟ್ರಲ್ಲ. ನೆನ್ನೆ ಬಿಟ್ಟೆ ಇವತ್ತು ಕೆಲಸ ಆಗಿದೆ. ನೆನ್ನೆನೆ ತಗೊಂಡೋಗಿ ಅಂತಂದ್ರು, ನಾನೇ ರಿಸ್ಕ್ ತಗೊಳ್ಳಿಲ್ಲ, ಬೇಡ ಇಲ್ಲೇ ಇರ್ಲಿ ಅಂತಂದೆ. ಪರ್ಫೆಕ್ಟ್ ಅಲ್ವಾ? ಇದಕ್ಕೆ ಇದನ್ನು ತೆಗೆದು ಬಿಡೋಣ, ಅದು ಬೇಡ, ಐಡೆಂಟಿಟಿ ಇದೇ ಆಗಿರ್ಲಿ ಅಂತ. ಇಷ್ಟು ದೊಡ್ಡದಾಗಿ ಬರುತ್ತಾ? ವಾ, ಸರಿಯಾಗೇ ಇದೆ. ಆಚೆಲ್ಲ ಹೇಳ್ತೀನಿ, ಚೆನ್ನಾಗಿ ಬಂದಿದೆ. ಸ್ಟಿಕರಿಂಗ್ ವರ್ಕ್ ನಡೀತಾ ಇದೆ. ನಾವು ಈ ಸಲ ಏನು ಅಂತ ಜೋರು ಸ್ಟಿಕರಿಂಗ್ ಎಲ್ಲ ಮಾಡಿಸ್ಕೊಂಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಸ್ಟಿಕರಿಂಗೇ ಮಾಡಿಸ್ಕೊಂಡಿರೋದು. ಯಾಕೆಂತಂದ್ರೆ ವಾಪಸ್ ಬಂದ್ಮೇಲೆ ರಿಮೂವ್ ಮಾಡ್ತೀವಿ, ನಮ್ಗೆ ಅದು ಗೊತ್ತು. ಅದಕ್ಕೆ ಅಷ್ಟೇನು ರಿಸ್ಕ್ ತಗೊಳಕ್ ಹೋಗಿಲ್ಲ. ಅದು ಬೆಂಗಳೂರು ಟು ಲಾಸ ಅದನ್ನ ಎಲ್ಲ ಹಾಕೋಣ, ಕೆಳಗೆ ಹಾಕೋಣ. ಇಲ್ಲಿ ಬೆಂಗಳೂರು
ಓಕೆ ಅದ ಹಾಕ್ತಿವಿ. ದೊಡ್ಡದಾಗಿ ಏನಾದ್ರು ಹಾಕ್ಬೇಕಾ ಬೆಂಗಳೂರು ಟು ಚೈನಾ ಡ್ರೈವ್ ಅಂತ ಮುಂದೆ ಹಾಕೋಣ? ಎಸ್, ಇಲ್ಲಿಂದ ಇಲ್ಲಿವರೆಗೆ. ಸತೀಶ್ ಬ್ರೋ ಒನ್ ಫೋನ್ ಮಾಡಿ ಹೇಳಿ ಏರಿ ಅಲ್ಲಿ ಜಸ್ಟ್ ಅಲ್ಲಿ ನಮ್ಮ ಹುಡ್ಗನ್ನು ಗುದ್ದು ಒದ್ದಾಡಿಸ್ತಿದ್ದ. ಒಪ್ಪ ಇಲ್ಲೇ ಕೂತ್ಕೋ. ಕಾಲ್ ಮಾಡಿ ಫೋನ್ ಮಾಡ್ತೀನಿ ಯಾರಿಗಾರು ಮಾಡೋ. ಅಲ್ಲಿ ಸತ್ತಿದ ಅವರು ನೋಡಲಿ ಯಾರು ಗಾಡಿ ನಿಲ್ಸಕ್ ಬಂದಿದ್ರೆ ಏನ್ ಕತೆ ಸಾಯಿಸ್ಬಿಡೋರಲ್ಲ ಸುಮ್ಮನೆ ಯಾರು ಇಲ್ಲ. ಹಂಗು ಒಬ್ರು ಅಂಕಲ್ಗೆ ಏಟಾಗೈತೆ. ಹಿಂಗ್ ಮತ್ತೆ ಬಂದ್ ಹೊಡೆದಿರೋದು 3 ಸಲ ಹೊಡೆದಿರೋದು. ವಾಕಿಂಗ್ ಹೋಗೋ ಟೈಮ್ ಪಾಪ ಇವ್ರು ಅಯ್ಯೋ ಅಂಕಲ್ ಯಾರಿಗೋ ಏಟಾಗಿದೆ. ಹುಷಾರ ಹಾಸ್ಪಿಟ್ಲಿಗೆ ಹೋದ್ರಾ? ಮಿಸ್ ಆಗಿ ಹೋಗಿ ಅಲ್ಲೋದ ಅವ್ರ ಅಂಕಲ್ ಕಾಲಿಗೆ ಆರಾಮ ಕರೆಂಟ್ ಕೂತವನು ಇಷ್ಟು ಮಾಡ್ಬಿಟ್ಟ ಮನೆ ಫೋನ್ ಮಾಡಿ ಏನು ಮಾಡಿಲ್ಲ ಅನ್ಸುತ್ತೆ ಬಿಟ್ಟಿದ್ರು ಓಡ್ಬಿಡೋರು. ಆದ್ರೆ ಅಲ್ಲಿ ಯಾರು ಹಿಡಿದ್ರು ಪುಣ್ಯ ನೀವನಾ? ಅದು ಒಳ್ಳೆ ಕೆಲಸ ಮಾಡಿದ್ರಿ. ಮತ್ತೆ ಹಿಡಿದ ಇನ್ನೇನ್ ಮಾಡ್ತಾರೆ ನೀವೆಲ್ಲಿದ್ರಿ ಸರ್? ಫಸ್ಟ್ ಹೊಡೆದಿದ್ರೆ ನಮ್ ಹೊಡಿಬೇಕಾಗಿತ್ತು. ನಾವು ಅಲ್ಲಿ ಸ್ಟಿಕ್ಕರ್ ಮಾಡಿಸ್ಕೊಂಡು ಕೆಳಗಡೆ ಕೂತಿದ್ದ ನಮ್ ಹುಡುಗ. ಅವನನ್ನ ಹಿಂಗ್ ಲೈಟ್ ಆಗಿ ಹಿಂಗ್ ಉಜ್ಕೊಂಡು ಹೋಗಿರೋದು ಹಿಂಗೆ. ಅಲ್ಲಿಂದ ಬಂದು ಇಲ್ಲಿ ಹೊಡಿತು, ಸೌಂಡ್ ಬಂತು. ಚೆನ್ನಾಗಿತ್ತು ನಿಮ್ ಜಸ್ಟ್ ಮಿಸ್ ಅವನು ಅಂಕ ಸುಮ್ಮನೆ ಅಡಿಸಿದ ಪಾಪ. ಸಾರಿ ಇನ್ನ ಒಂದ್ ಪುಣ್ಯ ಏನ್ ಹೇಳಿ, ಯಾರು ವಾಕಿಂಗ್ ಮಾಡ್ತಾ ಇಲ್ಲ ಅಷ್ಟೊತ್ತಲ್ಲಿ. ಅಲ್ಲ ಒಬ್ರು ಅದು ಇದು ತಂಪು ಟೈಮ್ ಆಕ್ಚುಲಿ ಎಲ್ಲ ಓಡಾಡ್ಬೇಕಾಗಿತ್ತು. ಮಕ್ಳಿಗೆಲ್ಲ ಏನಾರು ಆಟ ಆಡಿದಿದ್ರೆ ಇವರೆಲ್ಲ ಒಂದು ಕಾಟನ್ ತರಕ್ ಹೋದ ನಾನೇ ತರ್ತೀವಿ. ನಮ್ಮನೆ ಈಚೆ ಸಿಗ್ತಾ ಇತ್ತು. ಸಿಗ್ತಾ ಬನ್ನಿ ಸಿಗ್ತಾ ಅವರೆಲ್ಲ ಸಾಫ್ ಜನ. ಅವರು ಬೈಕ್ ಫೋಟೋ ಕಳ್ಸಿ ಸರ್, ಸೇಮ್ ನಂಬರ್ ವಾಟ್ಸಪ್ ಮಾಡಿ. ಎಸ್ ನೋಡಿ ಇವಾಗ ನಾವು ಸ್ಟಿಕ್ಕರ್ ಹಾಕ್ತಾ ಇದೀವಿ. ಎಸ್, ಬೆಂಗಳೂರು ಟು ಚೈನಾ. ಸೊ ನೋಡಿ ಒಂದು ಇಂಡಿಯಾದು ಒಂದು ಚಿಕ್ಕ ಸ್ಟಿಕ್ಕರ್ ತಗೊ ಬಂದಿದೆ. ಪಾಪ ನಮ್ ವಸೀಂ ಕೊಟ್ಟಿದ್ರು ಅದನ್ನ. ಸೊ ಇವಾಗ ನೋಡಿ ಅದನ್ನು ಫಿಟ್ ಮಾಡ್ತೀನಿ. ಯಾಕೆಂತಂದ್ರೆ ಅಲ್ಲಿ ಹೋಗಿರೋರ್ಗೆ ಗೊತ್ತಾಗ್ಲಿ ಇದು ಇಂಡಿಯಾ ಕಾರು ಅನ್ನೋದು ಗೊತ್ತಾಗ್ಲಿ. ಯಾಕಂದ್ರೆ ನಮ್ದ್ರಲ್ಲಿ KA ಅನ್ನೋದು ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಇರುತ್ತೆ, ಬಟ್ ಇಂಡಿಯಾ ಅನ್ನೋದಕ್ಕೆ ಇರಲ್ಲ. ಕರೆಕ್ಟ್ ಅಲ್ವಾ? ಸೊ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ಬೇಕು ಇದು ಇಂಡಿಯಾದ ವೆಹಿಕಲ್ ಅಂತ. ಸೊ ಅದಕ್ಕೆ ಇದೊಂದು ಹಾಕ್ಸ್ತಾ ಇದೀವಿ. ಕಡೆ ಡೋರ್ಗು ಕೂಡ ಒಂದು ಕಿತ್ತಡಿ ಅಡ್ವೆಂಚರ್ಸ್ ಹಾಕೊಂಡಿದ್ದೀನಿ. 4x4 ಸಕ್ಕದಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಅವನೊಂದು ಟೈಮ್ ಅಷ್ಟೇ. ಎಸ್, ಈಗ ಕಿತ್ತಡಿ ಅಡ್ವೆಂಚರ್ಸ್ ಒಂದನ್ನು ಹಾಕ್ಸ್ಕೊಂತ ಇದ್ದೀನಿ. ಸಖತ್ತಾಗಿದೆ ಆಕ್ಚುಲಿ. ಇರ್ಲಿ ನಮ್ಮ ಐಡೆಂಟಿಟಿ ಅಲ್ವಾ. ಓ ಇದು ಲೈನ್ ಇದೆ ಅಲ್ವಾ, ಲೈನ್ ನೋಡ್ಕೊಂಡು ಹಾಕೊಬಹುದು. ಕರೆಕ್ಟ್. ಇನ್ನೊಂದು ಸ್ವಲ್ಪ ಮೇಲೆ. ಓಕೆ. ಎಸ್, ಫೈನಲಿ ಇವಾಗ ಕೆಲಸ ಮುಗ್ದಿದೆ. ಬೆಂಗಳೂರು ಟು ಚೈನಾ, ಬ್ಯಾಂಗ್ಳೂರ್, ನೇಪಾಳ್, ಮೌಂಟ್ ಎವರೆಸ್ಟ್, ಲಾಸಾ, ಕಿತ್ತಡಿ ಅಡ್ವೆಂಚರ್ಸ್ ಇಂದ ಮೊಟ್ಟ ಮೊದಲ ಜರ್ನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅಂಡ್ ಇದನ್ನ ಇಷ್ಟು ಅದ್ಭುತವಾಗಿ ಮಾಡ್ಕೊಟ್ಟಂತ ನಮ್ಮ ಬ್ರೋ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಸ್ಟಿಕ್ಕರಿಂಗ್ ಆಯ್ತು. ಆರಾಮಾಗಿ ಒಳ್ಳೆ ಸಗದಾಗಿದೆ ಆಕ್ಚುಲಿ. ಈಗ ಈ ಟೈರ್ಗುನು ಈಗ ಹಾಕ್ಸಿರೋ ಸ್ಟಿಕ್ಕರ್ಗುನು ಅಂಡ್ ಎಲ್ಲ ಒಂಥರ ಅದ್ಭುತವಾಗಿ ಚೆನ್ನಾಗಿದೆ. ಅದ್ವಾಗ ಸೀದಾ ನಾನು ಬಂದಿರೋದು ಎಲ್ಲಿಗೆ ಅಂತಂದ್ರೆ ಡೆಕಾಥ್ಲಾನ್ ಸ್ಟೋರ್ಗೆ ಬಂದಿದ್ದೀನಿ. ಸೊ ನಮ್ಮ ಕಿತ್ತಡಿ ಅಡ್ವೆಂಚರ್ಸ್ ಇಂದ ಒಂದು ಸಣ್ಣ ಐಟಮ್ ಅನ್ನ ಬರೋಂಥ ಪಾರ್ಟಿಸಿಪೆಂಟ್ಸ್ಗೆ ಕೊಡೋಣ ಅಂತ. ಸೊ ಏನು ಅಂತಂದ್ರೆ ಈ ದುಡ್ಡೆಲ್ಲ ಹಾಕೊಳ್ಳೋಕ್ಕೆ, ಮತ್ತೆ ಪಾಸ್ಪೋರ್ಟ್ ಇಟ್ಕೊಳ್ಳೋಕ್ಕೆ, ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಏನು ಸಖತ್ತಾಗಿದೆ. ಓಪನ್ ಮಾಡಿ ಇದನ್ನ. ಏನು ಅದ್ಭುತವಾಗಿದೆ ಗೊತ್ತಾ, 700 ರೂಪಾಯಿ. ಬಟ್ ವರ್ತ್ ಅನ್ನಿಸ್ತು ನನಗೆ. ಕ್ವಾಲಿಟಿ ಸಖತ್ತಾಗಿದೆ. ನಾನು ಇದನ್ನೇ ಏನಾದರೂ ಜಪಾನಲ್ಲಿ ತಗೋತೀನಿ ಅಂತಂದ್ರೆ ಮಿನಿಮಮ್ 3-3.5 ಸಾವಿರ ರೂಪಾಯಿ ಕೊಡಬೇಕು. ಸೊ ಆ ಲೆಕ್ಕಕ್ಕೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ಮೊಬೈಲ್ ಇಟ್ಕೋಬೋದು, ಪಾಸ್ಪೋರ್ಟ್ ಇಟ್ಕೋಬೋದು, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಇಟ್ಕೊಬೋದು. ಸೊ ಅದಕ್ಕೆ ಇದನ್ನು ತರಿಸ್ತಾ ಇದ್ದೀನಿ. ಅಲ್ಲಿ ನೋಡ್ತಾ ಇದ್ರಲ್ಲ ಕ್ಯೂಟಾಗಿ ನಂದು ಇದನ್ನು ಮಾಡಿಸಿದ್ದೀನಿ. ಸಕ್ಕದಾಗಿ ಮ್ಯಾಚ್ ಆಗ್ತಿದೆ. ಸೊ ಇಲ್ಲಿ ಇಡ್ತೀನಿ. ಇಲ್ಲಿ ಕಿತ್ತಡಿ ಅಡ್ವೆಂಚರ್ಸ್ ಅಂತ ಬರುತ್ತೆ. ಇದು ಹಿಂಗೆ ಕಾಣಿಸುತ್ತೆ. ಸೊ ಒಂದ್ಸಲ ಪ್ರಿಂಟ್ ಆದಮೇಲೆ ತೋರಿಸ್ತೀನಿ. ಏನಪ್ಪಯ್ಯ ಸಗಲಾಗಿದೆ. ಹೆಂಗಿದೆ
ನೋಡೋ ಒಳ್ಳೆ ಕ್ಯೂಟ್ ಕಿಟ್ ಆಗಿಲ್ವಾ? ಇದೊಂದು ಪ್ರಿಂಟ್ ಮಾಡಂಗ್ಲೇ ನೋಡೋಣ ಇನ್ನ ಚೆನ್ನಾಗಿದೆ. ಹೇಗಿರತ್ತೆ ಅಂತ. ಅಲ್ವಾ? ಸಖತ್ತಾಗಿದೆ. ಎಸ್ ಲೆಟ್ಸ್ ಸಿ. ಏನಂತೀರ ತನ್ವಿ? ಕರೆಕ್ಟ್ ಅಲ್ವಾ? ಸೂಪರ್ ಆಗಿ ಬರುತ್ತೆ. ಪರ್ಫೆಕ್ಟ್ ಆಗಿ ಬರುತ್ತೆ. ಎಸ್ ನಾವಿವಾಗ ಆಕ್ಚುಲಿ ಇದಕ್ಕೆ ಎಷ್ಟು ಕಿಲೋಮೀಟರ್ ಬಂದಿದ್ದು ನಾವಿವಾಗ? 10 ಕಿಲೋಮೀಟರ್ ಬಂದು ಪೆಟ್ರೋಲ್ಗೆನೆ 300 ರೂಪಾಯಿ ಹೋಯ್ತೈತೆ ನನಗೆ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ನಂದು ವೇಷಭೂಷಣ ನೋಡ್ಬೇಕಾ? ನೋಡೋರಂತೆ ಇದೆ. नहीं होगा क्यों भैया? क्योंकि इसमें ಇವ್ರು ಹೇಳ್ತವ್ರೆ ಆಗದೇ ಇಲ್ಲ ಅಂತ. इसमें देखो एक बार, इसमें डाल के देखेंगे. इसमें हो जाएगा, इसमें हो जाएगा. ಎಸ್ ನೋಡಿ ಕಿತ್ತಡಿ ಅಡ್ವೆಂಚರ್ಸ್ ಆಗ್ತಾ ಇದೆ. ಸೂಪರ್ ಸೂಪರ್ ಸೂಪರ್. ಬನ್ನಿ ಫುಲ್ ಆಗಲಿ. ಸೊ ನಾವೇನು ಅಂದ್ಕೊಂಡ್ವೋ ಅದೇ ರೀತಿ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ನಾವು ನಮ್ಮ ಕಿತ್ತಡಿ ಅಡ್ವೆಂಚರ್ಸನ್ನೇ ಕೊಡ್ತಾ ಇದ್ದೀವಿ. ಅದೇ ನನಗೆ ಇವಾಗ ಖುಷಿ ಅಲ್ವ ತನ್ವಿ? ಅದನ್ನೇ ಕೊಡ್ತಾ ಇದ್ದೀವಿ. ಸೊ ಇದನ್ನು ನೋಡೋಣ ನೆಕ್ಸ್ಟ್ ಸಲ ಏನಾದರೂ ಹೋಗ್ಬೇಕಾದ್ರೆ ಇದ್ರಲ್ಲಿ ಕೊಡೋಕ್ಕಾಗಕ್ಕೆ ಅಂತಂದರೆ ಸ್ಪೆಷಲಾಗಿ ಎಂಬ್ರಾಯ್ಡಿಂಗ್ ಮಾಡೋರನ್ನ ಹುಡುಕಿ ಅದಾದಮೇಲೆ ಇದನ್ನು ಇಲ್ಲಿ ಅಂಟಿಸಿ ಕಿತ್ತಡಿ ಅಡ್ವೆಂಚರ್ಸ್ ಅಂತ ಮಾಡಬೇಕು. ಬಟ್ ಈಗ ಸದ್ಯಕ್ಕೆ ಅದನ್ನೇ ಟ್ರೈ ಮಾಡ್ತೀವಿ ಅಲ್ವಾ? ಚೆನ್ನಾಗಿ ಬರುತ್ತೆ. ಕರೆಕ್ಟ್. ಎಸ್ ಲೆಟ್ಸ್ ಸಿ ನೋಡೋಣ. ಕತ್ತನಲ್ಲಿ ಇದು 99 ರೂಪಾಯಿ ತಗೊತಾರೆ ಇದಕ್ಕೆ. ಈ ಥರ ನೇಮೇನಾದರೂ ನಾವು ಸಪ್ರೇಟಾಗಿ ಹಾಕ್ಸ್ಬೇಕು ಅಂತಂದರೆ ಏನು ಪ್ರೋಸೆಸ್ ಹೋಗ್ತಾ ಇದೆ ನೋಡಿ. ಅಲ್ಲಿ ಒಂದು ನೂಲು ಕಟ್ಟಾಗೋದ್ರೂ ಇಷ್ಟು 4, 5, 6 ಎಷ್ಟು ಜಾಗ ದಾಟಿ ಅದಾದ್ಮೇಲೆ ಇಲ್ಲಿಗೆ ಬರಬೇಕು. ಹಾಂ ಕೇಳು ಖಾಲಿ ಆದರೆ ಹೆಂಗಾಗ್ತಾರೆ? ಖಾಲಿ ಹೋಗ ಆಮೇಲೆ ಖಾಲಿ ಹೋಗ ಪೂರಾ ಉದರ್ उधर से लेके आना है. ಫೈನಲಿ ಕಿತ್ತಡಿ ಅಡ್ವೆಂಚರ್ಸ್ನ 5 ಪಾರ್ಟಿಸಿಪೆಂಟ್ಸ್ ಬ್ಯಾಗ್ಗಳು ರೆಡಿಯಾಗಿದೆ. ಫಾರ್ ದ ಫಸ್ಟ್ ಟೈಮು ಕಿತ್ತಡಿ ಅಡ್ವೆಂಚರ್ಸಿಂದ ಗೂಡೀಸ್ನ ಕೊಡ್ತಾ ಇದ್ದೀವಿ. ಕರೆಕ್ಟಾ? ಎಸ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ ಹೋಗೋಣ. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಫಿನಿಶಿಂಗ್ ಎಲ್ಲ ಸಕ್ಕದಾಗಿ ಬಂದಿದೆ. ಇಲ್ಲೊಂದು ಲೋಗೋ ಹಾಕ್ಬಿಡ್ತು ಅಂತಂದರೆ ನೋಡೋಣ. ಇನ್ನೂ ರೌಂಡ್ ಲೋಗೋ ಇದೆ, ಅದನ್ನು ಹಾಕಕ್ಕೆ ನೋಡ್ತೀನಿ. ಸೊ ಅದೇನಾದರೂ ಹಾಕ್ತು ಅಂತಂದರೆ ಇನ್ನೂ ಚೆನ್ನಾಗುತ್ತೆ. ಅದು ರೌಂಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ಇದಾದರೆ ಸ್ಕ್ವೇರ್ ಅಲ್ವಾ, ಸ್ವಲ್ಪ ಹಿಂಸೆ ಆಗುತ್ತೆ. ರೌಂಡ್ ಹಾಕಿ ನೋಡೋಣ. ಓಕೆ. ಸೊ ಇವಾಗ ಎಕ್ಸಾಕ್ಟಾಗಿ ನಾಗರಬಾವಿ ಸರ್ಕಲ್ ನಮ್ಮೂರ ತಿಂಡಿ ಇದೆಯಲ್ಲ, ಸೊ ಅಲ್ಲಿದ್ದೀನಿ ಇವಾಗ. ಸೊ ಇಲ್ಲಿಂದ ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಅದಾದಮೇಲೆ ಊರಿಗೆ ಹೋಗ್ಬೇಕಾಗಿರೋದು. ಟೋಟಲ್ ಊರಿಗೆ ಹೋಗ್ಬೇಕಾಗಿರೋ ಡಿಸ್ಟೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟು 164 ತೋರಿಸ್ತಾ ಇದೆ. ಸೊ ಬ್ಯಾಂಗ್ಳೂರ್ ಟು ನಮ್ಮೂರಿಗೆ ಫಸ್ಟ್ ಟೈಮ್ ನಾನು ಈ ಥರ ಕಾರಲ್ಲಿ ಹೋಗ್ತಾ ಇರೋದು. ಲೆಟ್ಸ್ ಸಿ ನೋಡೋಣ. ನನಗೆ ಲಿಟ್ರಲಿ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ರೋಡು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಂದರೆ ಈ ಬೆಂಗಳೂರು ಯೂನಿವರ್ಸಿಟಿ ರೋಡು ನೋಡಿ. ಅದು ಏನು ಸಖತ್ತಾಗಿದೆ ಅಂತ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಒಂಥರ ಫೀಲ್ ವೈ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆ.